ನನ್ನ ಸ್ನೇಹ ಬಳಗಕ್ಕೆಲ್ಲ ಕೇರಳ ಯಾತ್ರೆಯ 4ನೇ ವಿಡಿಯೋಗೆ ಸುಸ್ವಾಗತ. ಯಾತ್ರೆಯ 4 ಮತ್ತು 5ನೇ ದಿನದ ವಿಡಿಯೋ ಈ ಒಂದು ವ್ಲಾಗ್ನಲ್ಲಿ ನಿಮಗೆ ಸಿಗುತ್ತೆ ಫ್ರೆಂಡ್ಸ್. ನಾನು ನಿಮ್ಮ ಗೆಳತಿ ವೀಣಾ. ನೀವೆಲ್ಲರೂ ತುಂಬ ಆರಾಮವಾಗಿದ್ದೀರಿ, ಖುಷಿಯಾಗಿದ್ದೀರಿ, ಆರೋಗ್ಯವಾಗಿದ್ದೀರಿ ಅಂತ ಹೇಳಿ ಭಾವಿಸ್ತೀನಿ. ಮತ್ತು ನೀವು ಯಾವಾಗಲೂ ತುಂಬ ಸಂತೋಷವಾಗಿರಬೇಕು ಅಂತ ಹೇಳಿ ಹಾರೈಸ್ತೀನಿ ಸಹ. ನಾವು ಆ ದಿನ ರಾತ್ರಿ ಇಸ್ಕಾನ್ ದೇವಾಲಯದಲ್ಲಿ ಅಂದರೆ ತಿರುವಲ್ಲಾರ್ನಲ್ಲಿರುವಂತಹ ಇಸ್ಕಾನ್ ದೇವಾಲಯದಲ್ಲಿ ಪ್ರಸಾದವನ್ನು ಸ್ವೀಕರಿಸಿ ಅಲ್ಲೇ ವಸತಿ ಗೃಹದಲ್ಲಿ ಉಳ್ಕೊಂಡ್ವಿ ಅಂತ ನಾನು ಹೇಳಿದ್ದೀನಿ ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ. ಇದೇ ವಸತಿ ಗೃಹದಲ್ಲಿ ಉಳ್ಕೊಂಡಿದ್ದು. ಬೆಳಗ್ಗೆ ವಸತಿ ಗೃಹವನ್ನು ಖಾಲಿ ಮಾಡಿ ನಾವು ಅಲ್ಲಿಂದ ಮತ್ತೆ ತಿರುವಲ್ಲಾರ್ನಲ್ಲಿರುವಂತಹ ಇಸ್ಕಾನ್ ದೇವಾಲಯಕ್ಕೆ ಬಂದ್ವಿ. ಅಲ್ಲಿ ನಾವು ಹಿಂದಿನ ರಾತ್ರಿ ದೇವರ ದರ್ಶನವನ್ನು ಮಾಡೋದಕ್ಕೆ ಆಗಿರಲಿಲ್ಲ. ಬೆಳಗ್ಗೆ ನಾವು ತುಂಬ ಚೆನ್ನಾಗಿ ದೇವರ ದರ್ಶನವನ್ನು ಮಾಡ್ಕೊಂಡ್ವಿ. ಅಲ್ಲೇ ಉಪಹಾರವನ್ನು ಕೂಡ ಸ್ವೀಕಾರ ಮಾಡಿದ್ವಿ. ಸುಮಾರು 500 ವರ್ಷ ಹಳೆಯ ದ್ವಾರಕಾದಿಂದ ಬಂದಂತಹ ಕೃಷ್ಣ ಮೂರ್ತಿಯನ್ನು ನಾವು ಆ ದೇವಾಲಯದಲ್ಲಿ ನೋಡಬಹುದು. ತುಂಬ ಸುಂದರವಾದಂತಹ ದೇವಾಲಯ, ತುಂಬ ಮುದ್ದಾದಂತಹ ವಿಗ್ರಹ. ಕೃಷ್ಣ 2 ಕೈಗಳಲ್ಲಿ ಬೆಣ್ಣೆಯನ್ನು ಹಿಡಿದು ತುಂಬ ಮುದ್ದಾಗಿ ನಿಂತಿದ್ದಾನೆ. ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಾನು ಪದೇ ಪದೇ ಹೇಳ್ತಿರ್ತೀನಿ, 2 ಕಣ್ಣು ಕೂಡ ಸಾಕಾಗೋದಿಲ್ಲ. ಅಷ್ಟು ಮುದ್ದಾದಂತಹ ದೇವರ ವಿಗ್ರಹವನ್ನು ನಾನು ಅಲ್ಲಿ ವೀಕ್ಷಣೆ ಮಾಡಿದೆ, ದರ್ಶನವನ್ನು ಮಾಡಿಕೊಂಡೆ. ನೀವು ಕೂಡ ಭಗವಂತನ ದರ್ಶನವನ್ನು ಮಾಡ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿದ್ದಾರಲ್ವ ಶ್ರೀಕೃಷ್ಣ ಪರಮಾತ್ಮರು. ಆ ನಂತರ ಅಲ್ಲೇ ಒಂದು ಸತ್ಸಂಗ ಕಾರ್ಯಕ್ರಮ ಕೂಡ ನಡೀತು. ಕೃಷ್ಣನ ಬಗ್ಗೆ, ಬದುಕಬೇಕಾದ ರೀತಿ ನೀತಿಗಳ ಬಗ್ಗೆ, ವಿಧಾನದ ಬಗ್ಗೆ ನಮ್ಮ ಯಾತ್ರಿಕರ ಗುಂಪಿನಲ್ಲೇ ಇದ್ದಂತಹ ಪುಣ್ಯಶ್ಲೋಕ ಪ್ರಭುಗಳು ಒಂದು ವಿಚಾರಧಾರೆಯನ್ನು ಅಲ್ಲಿ ಕೊಟ್ಟರು. ಹಾಗಾಗಿ ಎಲ್ಲರೂ ಕೂಡ ಅದರಲ್ಲಿ ಭಾಗವಹಿಸಿದ್ವಿ. ಆ ಒಂದು ಸತ್ಸಂಗದಲ್ಲಿ ಭಾಗವಹಿಸಿ ಸಾಕಷ್ಟು ವಿಚಾರಗಳನ್ನು ತಿಳ್ಕೊಂಡ್ವಿ. ನಂತರ ಅಲ್ಲೇ ಉಪಹಾರವನ್ನು ಕೂಡ ವ್ಯವಸ್ಥೆ ಮಾಡಲಾಗಿತ್ತು. ಉಪಹಾರದ ಸೇವನೆಯನ್ನು ಮಾಡಿ ಮುಂದಿನ ಒಂದು ಸ್ಥಳಕ್ಕೆ ಪ್ರಯಾಣ ಮಾಡುವಂತಹ ಚಿಂತನೆಯಲ್ಲಿ ಇದ್ವಿ. ಈ ಮಧ್ಯೆ ದಿವ್ಯ ದೇಶಗಳ ಬಗ್ಗೆ ಇನ್ನಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ವೈಷ್ಣವ ದಿವ್ಯ ದೇಶಗಳು ವೈಷ್ಣವ ಸಂಪ್ರದಾಯದ ಕವಿ ಸಂತರಾದ ಆಳ್ವಾರರ ಕೃತಿಗಳಲ್ಲಿ ಉಲ್ಲೇಖಿಸಲಾದಂತಹ 108 ವಿಷ್ಣು ಮತ್ತು ಲಕ್ಷ್ಮಿ ದೇವಾಲಯಗಳಾಗಿವೆ. ಶ್ರೀರಂಗದಲ್ಲಿರುವಂತಹ ರಂಗನಾಥ ಸ್ವಾಮಿ ದೇವಾಲಯವು ದಿವ್ಯ ದೇಶಗಳಲ್ಲಿ ಮೊದಲನೆಯದು. ನೇಪಾಳದಲ್ಲಿರುವ ಮುಕ್ತಿನಾಥ ದೇವಾಲಯವು ಭಾರತದ ಹೊರಗಿನ ಏಕೈಕ ದಿವ್ಯ ದೇಶವಾಗಿದೆ. 108 ದೇವಾಲಯಗಳಲ್ಲಿ 105 ದೇವಾಲಯಗಳು ಭಾರತದಲ್ಲಿವೆ, 1 ನೇಪಾಳದಲ್ಲಿದೆ. 2 ದೇವಾಲಯಗಳು ಭೂಮಿಯ ಹೊರಗೆ ಅಂದರೆ ತಿರುಪ್ಪರ್ಕಟಲ್ ಮತ್ತು ವೈಕುಂಠದಲ್ಲಿವೆ ಅಂತ ಹೇಳಿ ನಂಬಲಾಗಿದೆ. ತಮಿಳುನಾಡಿನಲ್ಲಿ 84, ಕೇರಳದಲ್ಲಿ 11, ಆಂಧ್ರ ಪ್ರದೇಶದಲ್ಲಿ 2, ಗುಜರಾತ್ನಲ್ಲಿ 1, ಉತ್ತರ ಪ್ರದೇಶದಲ್ಲಿ 4 ಮತ್ತು ಉತ್ತರಾಖಂಡದಲ್ಲಿ 3 ದಿವ್ಯ ದೇಶಗಳಿವೆ. ಈ ದೇವಾಲಯಗಳನ್ನು ಭೂವೈಕುಂಠ ಅಂತ ಹೇಳಿ ಕರೆಯಲಾಗುತ್ತೆ. ಅಂತಹ ದೇವಾಲಯಗಳ ದರ್ಶನವನ್ನು ಮಾಡದೆ ನಾನು ನಿಮಗೂ ಕೂಡ ಮಾಡಿಸ್ತಾ ಇದ್ದೀನಿ ಮೂಲಕ ಅನ್ನೋದು ನನಗೆ ತುಂಬ ಸಂತೋಷದ ವಿಚಾರ ಮತ್ತು ಪುಣ್ಯಪ್ರದವಾದಂತಹ ವಿಚಾರ ಅಂತ ಹೇಳಿ ಭಾವಿಸ್ತೀನಿ. ನಾವು ಅಲ್ಲಿಂದ ಇಸ್ಕಾನ್ ದೇವಾಲಯದಿಂದ ಹೊರಟು ನರಸಿಂಹ ದೇವಾಲಯವನ್ನು ಪ್ರವೇಶ ಮಾಡ್ತಾ ಇದ್ದೀವಿ. ನೀವು ಪ್ರಾರಂಭದಲ್ಲೇ ಹೊರಗಡೆ ನೋಡಿರಬಹುದು. ನರಸಿಂಹನ ಭವ್ಯವಾದಂತಹ ವಿಗ್ರಹವನ್ನು ಅಲ್ಲಿ ಪ್ರತಿಷ್ಠಾಪಿಸಲಾಗಿತ್ತು. ಯಥಾ ಪ್ರಕಾರ ಕೇರಳದ ಒಂದು ಶೈಲಿಯಲ್ಲಿ ಈ ದೇವಾಲಯ ನಿರ್ಮಾಣವಾಗಿದೆ. ನರಸಿಂಹನ ಒಂದು ಉಗ್ರ ರೂಪದ ದರ್ಶನವನ್ನು ಇಲ್ಲಿ ಮಾಡಬಹುದು. ತುಂಬ ಚೆನ್ನಾಗಿದೆ ವಿಗ್ರಹ. ಮತ್ತು ಅಲ್ಲೇ ವಿಷ್ಣುವಿನ ಒಂದು ಹಿಂಭಾಗದಲ್ಲಿ ವಿಷ್ಣುವಿನ ಒಂದು ವಿಗ್ರಹ ಕೂಡ ಇತ್ತು. ಈ ರೀತಿಯಲ್ಲಿ ಅನೇಕ ಕಾರ್ಯಕ್ರಮಗಳು ಅಲ್ಲಿ ಆಯೋಜಿಸಲ್ಪಟ್ಟಿದ್ವು. ಸಾಕಷ್ಟು ಕೇರಳದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಕ್ರಿಶ್ಚಿಯನ್ರಿದ್ರೂ ಸಹ ಅಷ್ಟೇ ಪ್ರಮಾಣದಲ್ಲಿ ಹಿಂದೂಗಳು ಸಹ ಇದ್ದಾರೆ ಅನ್ನೋದಕ್ಕೆ ನಮಗಲ್ಲಿ ಸಾಕ್ಷಿ ದೊರೀತಾ ಇತ್ತು. ಸಾಕಷ್ಟು ದೇವಾಲಯಗಳಲ್ಲಿ ಕೇರಳಿಯನ್ಸ್ ಬಂದು ಪೂಜೆಯನ್ನು ಸಲ್ಲಿಸ್ತಾ ಇದ್ರು, ಪ್ರಾರ್ಥನೆಯನ್ನು ಮಾಡ್ಕೊಳ್ತಾ ಇದ್ರು, ಅನೇಕ ಕಾರ್ಯಕ್ರಮಗಳನ್ನು ನಡೆಸ್ತಾ ಇದ್ರು. ಅಲ್ಲೂ ಸಹ ನಮ್ಮ ಇಸ್ಕಾನ್ ಪ್ರಭುಗಳು ಒಂದು ನೃತ್ಯ ಸೇವೆಯನ್ನು ಭಗವಂತನಿಗೆ ಸಲ್ಲಿಸ್ತಾ ಇದ್ದಾರೆ. ಅಲ್ಲಿಂದ ಹೊರಟು ನೋಡಿ ಎಷ್ಟು ಸುಂದರವಾದಂತಹ ಪ್ರಕೃತಿಯನ್ನು ಮತ್ತೆ ಸವಿತಾ, ಕೇರಳದ ಪ್ರಕೃತಿಯನ್ನು ಸವಿತಾ ನಾವು ಅಲ್ಲಿಂದ ಹೊರಟಿದ್ದು ತಿರುವನಂತಪುರದ ಕಡೆಗೆ, ಟ್ರಿವೆಂಡ್ರಮ್. ಅಲ್ಲಿ ಹೋಗಿ ತಿರುವನಂತಪುರದ ಪದ್ಮನಾಭನ ದರ್ಶನವನ್ನು ಮಾಡುವಂತಹ ಉದ್ದೇಶದಿಂದ ನಾವು ತಿರುವನಂತಪುರದ ಕಡೆಗೆ ಪ್ರಯಾಣವನ್ನು ಬೆಳೆಸ್ತಾ ಇದ್ದೀವಿ. ಮೊದಲಿಗೆ ಟ್ರಿವೆಂಡ್ರಮ್ನಲ್ಲಿರುವಂತಹ ಇಸ್ಕಾನ್ ದೇವಾಲಯಕ್ಕೆ ಭೇಟಿಯನ್ನು ಕೊಟ್ವಿ. ನೋಡಿ ಎಷ್ಟು ಭವ್ಯವಾಗಿದೆ ದೇವಾಲಯ ಅಂತ ಹೇಳಿ. ಆ ಟ್ರಿವೆಂಡ್ರಮ್ನಲ್ಲಿ ಯಾರು ಇದರ ಮುಖ್ಯ ಅಧಿಕಾರಿಗಳು ಅಂತ ಹೇಳಿ ನಿಮಗೆ ಮುಂದೆ ವ್ಲಾಗ್ನ ಮುಂಭಾಗದಲ್ಲಿ ಗೊತ್ತಾಗುತ್ತೆ. ಮುಂದಿನ ಭಾಗದಲ್ಲಿ ಇಷ್ಟು ಭವ್ಯವಾದಂತಹ ವ್ಯವಸ್ಥಿತವಾದಂತಹ ದೇವಾಲಯದಲ್ಲಿ ನಾವು ರಾತ್ರಿಯ ಒಂದು ಪ್ರಸಾದವನ್ನು ಸ್ವೀಕರಿಸಿದ್ವಿ. ಬೆಳಗಿನ ಉಪಹಾರವನ್ನು ಕೂಡ ಇಲ್ಲೇ ಸ್ವೀಕಾರವನ್ನು ಮಾಡಿದ್ವಿ. ಕೇರಳದ ಎಲ್ಲ ಕೃಷ್ಣ ದೇವಾಲಯದ ಮುಂಭಾಗದಲ್ಲಿ ಕೃಷ್ಣನ ಮುಂದೆ ಒಂದು ಹರಿವಾಣದಲ್ಲಿ
ಗುಲಗಂಜಿಗಳನ್ನು ಇಟ್ಟಿರ್ತಾರೆ. ಅದಕ್ಕೆ ಕಾರಣ ಏನು ಅಂತ ಹೇಳಿ ತಿಳ್ಕೊಂಡಾಗ ತಿಳಿದು ಬಂದಂತಹ ಸಂಗತಿ ಅಂತ ಹೇಳಿದ್ರೆ, ಕೃಷ್ಣನಿಗೆ ಭಕ್ತರು ಅನೇಕ ವಿಧವಾದಂತಹ ಉಡುಗೊರೆಗಳನ್ನು ತಂದು ಒಪ್ಪಿಸ್ತಿದ್ರಂತೆ ಆತ ದ್ವಾರಕೆಯಲ್ಲಿ ಇದ್ದಾಗ. ಆದರೆ ಒಬ್ಬ ಮುದುಕಿಗೆ ತನ್ನಲ್ಲಿ ಕೊಡೋದಕ್ಕೆ ಏನೂ ಇಲ್ವಲ್ಲ ಕೃಷ್ಣನಿಗೆ ಅಂತ ಹೇಳಿ ಆಕೆ ತುಂಬ ನೊಂದ್ಕೊಂಡು ತಾನು ಸಂಗ್ರಹಿಸಿದ್ದಂತಹ ಗುಲಗಂಜಿಗಳನ್ನೇ ತೆಗೆದುಕೊಂಡು ಬರ್ತಾಳೆ ಕೃಷ್ಣನಿಗೆ ಉಡುಗೊರೆಯಾಗಿ ಕೊಡೋದಿಕ್ಕೆ ಅಂತ ಹೇಳಿ. ಆದರೆ ಕಾವಲುಗಾರರು ಆಕೆಯನ್ನು ತಡೆದು ಆಕೆ ಗುಲಗಂಜಿಗಳನ್ನ ಸಮೇತ ಅವಳನ್ನು ತಳ್ಳಿಬಿಡ್ತಾರೆ. ಆದರೆ ಕಾವಲುಗಾರರು ಒಳಗಡೆ ಬಂದಾಗ ನೋಡ್ತಾರೆ ಅಲ್ಲಿ ಚೆಲ್ಲಿದಂತಹ ಗುಲಗಂಜಿಗಳೆಲ್ಲ ಕೃಷ್ಣನ ಸುತ್ತ ಹರಡಿರ್ತವೆ. ಅಂತಂದರೆ ಕೃಷ್ಣ ಅವುಗಳನ್ನು ಅಲ್ಲಿಂದನೇ ಸ್ವೀಕಾರ ಮಾಡಿದ್ರು ಅಂತ ಅರ್ಥ. ನಂತರ ಮುದುಕಿಯನ್ನು ಹೊರಗಡೆಯಿಂದ ಒಳಗೆ ಕರೆತಂದು ಆಕೆಯಿಂದ ಕೃಷ್ಣ ಗುಲಗಂಜಿಯನ್ನು ಸ್ವೀಕರಿಸ್ತಾನೆ. ಭಕ್ತರು ಪ್ರೀತಿಯಿಂದ ಏನೇ ಕೊಟ್ಟರು ತಾನು ಸ್ವೀಕಾರ ಮಾಡ್ತೀನಿ ಅನ್ನೋದ್ರ ದ್ಯೋತಕವಾಗಿ ಈ ಒಂದು ಕಥೆಯನ್ನು ಅಲ್ಲಿ ಹೇಳಲಾಗುತ್ತೆ. ಮತ್ತು ಪ್ರತಿಯೊಂದು ದೇವಾಲಯದಲ್ಲೂ ಕೂಡ ಕೃಷ್ಣನ ಮುಂದೆ ಗುಲಗಂಜಿಗಳನ್ನು ತಪ್ಪದೆ ನಾವು ಕೇರಳದಲ್ಲಿ ನೋಡಬಹುದು. ದರ್ಶನಕ್ಕೆ ಹೋಗುವ ಪ್ರತಿಯೊಬ್ಬ ಭಕ್ತರು ಬೊಗಸೆಗಳಲ್ಲಿ ಗುಲಗಂಜಿಗಳನ್ನು ಹಿಡಿದು ಭಗವಂತನಿಗೆ ಸಮರ್ಪಿಸುವ ರೀತಿಯಲ್ಲಿ ಅದೇ ಹರಿವಾಣಕ್ಕೆ ಸುರಿಯುವಂತಹ ವ್ಯವಸ್ಥೆ ಇದೆ. ಇಸ್ಕಾನ್ ದೇವಾಲಯದಲ್ಲೂ ಸಹ ಅಂತಹ ವ್ಯವಸ್ಥೆ ಇತ್ತು. ನಾನು ಕೂಡ ಸಮರ್ಪಣೆಯನ್ನು ಮಾಡಿ ಅಲ್ಲಿನೇ ಪ್ರಸಾದವನ್ನು ಸ್ವೀಕರಿಸಿ ಅಲ್ಲಿಂದ ನಾವು ತ್ರಿವೇಂದ್ರಂನ ದೇವಾಲಯದ ಸಮೀಪದಲ್ಲಿರುವಂತಹ ಒಂದು ವಸತಿ ಗೃಹದಲ್ಲಿ ಉಳಿದು ಬೆಳಗಿನ ಜಾವ 3 ಗಂಟೆಗೆ ಪದ್ಮನಾಭನ ದರ್ಶನಕ್ಕೆ ಹೋದ್ವಿ. ಕೇರಳ ರಾಜ್ಯದ ರಾಜಧಾನಿ ತಿರುವನಂತಪುರದಲ್ಲಿರುವಂತಹ ಅನಂತ ಪದ್ಮನಾಭ ದೇವಾಲಯ ಚೇರಾ ಶೈಲಿಯ ಮತ್ತು ದ್ರಾವಿಡ ಶೈಲಿಯ ಎತ್ತರದ ಗೋಡೆಗಳು ಮತ್ತು 16ನೇ ಶತಮಾನದ ವಾಸ್ತುಶಿಲ್ಪದಲ್ಲಿ ಇದು ನಿರ್ಮಾಣಗೊಂಡಿದೆ. ಪದ್ಮನಾಭ ಸ್ವಾಮಿಯು ಆದಿಶೇಷನ ಮೇಲೆ ಯೋಗ ನಿದ್ರೆಯ ಅನಂತ ಶಯನ ಭಂಗಿಯಲ್ಲಿ ದರ್ಶನವನ್ನು ನೀಡ್ತಾರೆ. ತಿರುವಾಂಕೂರಿನ ರಾಜಮನೆತನದ ಮನೆದೇವರು ಶ್ರೀ ಪದ್ಮನಾಭ ಸ್ವಾಮಿ. ಪರಶುರಾಮರು ದ್ವಾಪರ ಯುಗದಲ್ಲಿ ಶ್ರೀ ಪದ್ಮನಾಭ ವಿಗ್ರಹವನ್ನು ಪ್ರತಿಷ್ಠಾಪಿಸಿದ್ರು ಅಂತ ಹೇಳಿ ನಂಬಲಾಗಿದೆ. ಮತ್ತೊಂದು ದಂತಕಥೆಯು ಕೂಡ ಇದೆ. ಅದೇನಂತ ಹೇಳಿದ್ರೆ, ಬಿಲ್ವಮಂಗಲ ಠಾಕೂರ್ ಅನ್ನುವಂತಹ ವ್ಯಕ್ತಿ ತನ್ನ ಕುಟುಂಬವನ್ನು ನಿರ್ಲಕ್ಷಿಸಿ ಒಬ್ಬ ವೇಶ್ಯೆಯೊಂದಿಗೆ ಸದಾಕಾಲ ಸಮಯವನ್ನು ಕಳೀತಿರ್ತಾನೆ. ಆತ ತನ್ನ ತಂದೆ ತೀರ್ಕೊಂಡಂತಹ ಸಂದರ್ಭದಲ್ಲಿಯೂ ಸಹ ಅದನ್ನು ಕೂಡ ನಿರ್ಲಕ್ಷಿಸಿ ಮಳೆ ಗಾಳಿಯಲ್ಲಿ ಕೂಡ ಗಾಯಗೊಂಡು ಆ ಒಂದು ವೇಶ್ಯೆಯನ್ನು ನೋಡೋದಕ್ಕೆ ಹೋಗ್ತಾನೆ. ಆಗ ಆಕೆ ಹೇಳ್ತಾಳೆ, ನೀನು ಇಷ್ಟು ಕಷ್ಟಪಟ್ಟಿದ್ದಿದ್ರೆ ಭಗವಂತನನ್ನೇ ಪಡ್ಕೊಂಡ್ಬಿಡ್ಬೋದಾಗಿತ್ತು ಅಂತ ಹೇಳಿ. ಆಗ ಆತನಿಗೆ ಕಣ್ತೆರೆಯುತ್ತೆ, ನಾನು ಭಗವಂತನನ್ನು ಹೇಗಾದರೂ ಪಡ್ಕೊಳ್ಬೇಕು ಅಂತ ಹೇಳಿ ಪ್ರಯತ್ನವನ್ನು ಪಡ್ತಾನೆ. ಆದರೂ ಆತನ ಮನಸ್ಸು ಪದೇ ಪದೇ ಹೆಣ್ಣುಗಳ ಕಡೆಗೆ ಹೋಗ್ತಾ ಇರುತ್ತೆ. ಕಡೆಗೆ ತನ್ನ ಕಣ್ಣನ್ನೇ ಚುಚ್ಕೊಂಡು ಭಗವಂತ ಮಾತ್ರ ನನ್ನ ಮನಸ್ಸಿನಲ್ಲಿ ಇರಬೇಕು ಅಂತ ಹೇಳಿ ನಿರ್ಧಾರ ಮಾಡ್ತಾನೆ. ಆಗ ಅಂತಹ ಭಕ್ತನ ಒಂದು ಸೇವೆಗೆ ಭಗವಂತನೇ ಶಿಶುರೂಪಿಯಾಗಿ ಬರ್ತಾನೆ. ಮುದ್ದಾದಂತಹ ಕೃಷ್ಣ ಬಾಲಕನ ರೂಪದಲ್ಲಿ ಬಂದು ಸೇವೆಯನ್ನು ಮಾಡ್ತಿರ್ತಾನೆ. ಆದರೆ ಆತನಿಗೆ ಅದು ಗೊತ್ತಾಗೋದಿಲ್ಲ. ಯಾವುದೋ ಕಾರಣಕ್ಕೆ ಬೈದು ಕೃಷ್ಣನನ್ನು ಅಲ್ಲಿಂದ ಕಳಿಸ್ಬಿಡ್ತಾನೆ. ಆದರೆ ಮುಂದೆ ಗೊತ್ತಾಗುತ್ತೆ ನನ್ನ ಜೊತೆ ಇದ್ದದ್ದು ಕೃಷ್ಣನೇ ಅಂತ ಹೇಳಿ. ಆಗ ಕೃಷ್ಣನನ್ನು ಹುಡುಕ್ತಾ ಬರ್ತಾನೆ. ಕೊನೆಗೆ ಆತನ ದರ್ಶನವಾಗುತ್ತೆ. ಆದರೆ ಆತ ಒಂದು ಮರದ ಒಳಗೆ ಹೋಗಿ ಸೇರ್ಕೊಂಡ್ಬಿಡ್ತಾನೆ. ಆನಂತರ 18 ಮೈಲಿ ವಿಗ್ರಹವಾಗಿ ಕಂಡು ಬರ್ತಾನೆ. ಆಗ ಬಿಲ್ವಮಂಗಲ ಠಾಕೂರ್ ಹೇಳ್ತಾನೆ, ನೀನು 18 ಮೈಲಿ ಇದ್ರೆ ನಾನು ಹೇಗಪ್ಪ ನಿನ್ನ ಪೂಜಿಸ್ಲಿ, ದಯವಿಟ್ಟು ಚಿಕ್ಕ ಒಂದು ರೂಪದಲ್ಲಿ ನನಗೆ ದರ್ಶನ ಕೊಡಿ ಅಂತ ಹೇಳಿದಾಗ 18 ಅಡಿ ಉದ್ದದ ವಿಗ್ರಹವಾಗಿ ಗೋಚರವಾಗಿ ಆದಂತೆ ಆ ವಿಗ್ರಹವನ್ನೇ ನಾವೀಗ ಪೂಜೆ ಮಾಡ್ತಾ ಇರೋಂತಹದ್ದು. ಇದು ಕೂಡ ಅಲ್ಲಿನ ಒಂದು ಸ್ಥಳ ಪುರಾಣದಲ್ಲಿ ಬರುವಂತಹದ್ದು. ಈಗ ನಾವು ಅಲ್ಲೆಲ್ಲ ದರ್ಶನವನ್ನು ಪಡ್ಕೊಂಡು ಅಲ್ಲಿ ಯಾವುದೇ ರೀತಿ ವಿಡಿಯೋ ಅಲೋ ಇಲ್ದಲೇ ಇರೋದ್ರಿಂದ ನಿಮಗೆ ಕೆಲವೊಂದು ಫೋಟೋಸ್ಗಳನ್ನು ಹಾಕಿ ನಾನು ಅಲ್ಲಿನ ಸ್ಥಳ ಪುರಾಣವನ್ನು ಹೇಳಿದ್ದೀನಿ ಫ್ರೆಂಡ್ಸ್. ನಾವು ಅಲ್ಲಿಂದ ಹೊರಟು ಅಲ್ಲೇ ಇರುವಂತಹ ಒಂದು ಪರಶುರಾಮ ಒಂದು ದೇವಸ್ಥಾನಕ್ಕೆ ಬರ್ತಾ ಇದ್ದೀವಿ. ನಿಮಗೆಲ್ಲ ಗೊತ್ತಿರಬಹುದು, ಕೇರಳವನ್ನು ಪರಶುರಾಮ ಕ್ಷೇತ್ರ ಅಂತ ಹೇಳಿನೇ ಕರೆಯಲಾಗುತ್ತೆ. ಹಾಗಾಗಿ ಇಲ್ಲಿ ಪರಶುರಾಮರ ದೇವಾಲಯಕ್ಕೆ ಮತ್ತು ಅಲ್ಲಿನ ಪೂಜೆ ಪುನಸ್ಕಾರಗಳಿಗೆ ಹೆಚ್ಚಿನ ಮಹತ್ವವಿದೆ. ನಾವು ಹೋದಂತಹ ಸಂದರ್ಭದಲ್ಲಿ ಅಲ್ಲಿ ಅನೇಕ ಧಾರ್ಮಿಕ ಚಟುವಟಿಕೆಗಳು ನಡೀತಾ ಇದ್ವು. ಒಂದು ಉತ್ಸವದ ರೀತಿಯಲ್ಲಿ ನಡೀತಾ ಇತ್ತು ನೋಡಿ. ಎಲ್ಲರೂ ಕಮಂಡಲಗಳಲ್ಲಿ ನೀರನ್ನು ಹಿಡಿದಿದ್ರು ಮತ್ತು ಒಂದು ಉತ್ಸವದ ರೀತಿಯಲ್ಲಿ ದೇವರ ಒಂದು ಉತ್ಸವ ನಡೀತಾ ಇತ್ತು. ನಾನು ಅದನ್ನೆಲ್ಲ ನೋಡಿದ್ದು ಒಂದು ಕಲ್ಚರಲ್ ಆಗಿ ಒಂದು ಸಾಂಸ್ಕೃತಿಕ ವೈವಿಧ್ಯತೆಯನ್ನು ಕಣ್ತುಂಬಿಸ್ಕೊಂಡ ಹಾಗಾಯಿತು. ಅಲ್ಲಿ ಹರೇ ರಾಮ ನಾವೆಲ್ಲ ಹರೇ ಕೃಷ್ಣ 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 ಹರೇ ಹರೇ ಅಂತ ಪ್ರಾರಂಭ ಮಾಡ್ತೀವಿ. ಆದರೆ ಅವರು ಹರೇ ರಾಮ 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 ಹರೇ ಹರೇ ಅಂತ ಹೇಳಿ ಪ್ರಾರಂಭ ಮಾಡ್ತಾರೆ ನೋಡಿ. ಈ ರೀತಿಯಲ್ಲಿ ದೇವರನ್ನ ಒಂದು ಮೆರವಣಿಗೆ ದೇವರನ್ನ ಹೊತ್ತು ದೇವಾಲಯದ ಸುತ್ತ 3 ಸುತ್ತು ಪ್ರದಕ್ಷಿಣೆ ಬಂದರು. ಬಹುಶಃ ಆ ದಿನ ಏಕಾದಶಿ ಆಗಿತ್ತು, ವಿಶೇಷ ಪೂಜೆ ನಡೀತಿತ್ತು ಅಂತ ಹೇಳಿ ನಾನು ಭಾವಿಸ್ತೀನಿ. ನಂತರ ಅಲ್ಲಿ ಹಿರಿಯರಿಗೆ ಪಿಂಡವನ್ನು ಪ್ರದಾನ ಮಾಡುವಂತಹ ಚಟುವಟಿಕೆಗಳು ಕೂಡ ನಡೀತಾ ಇದ್ವು ನೋಡಿ. ಈಗ ನೀವು ಗಮನಿಸ್ತಾ ಇರಬಹುದು. ಒಟ್ಟಾರೆ ಅಲ್ಲಿನ
ದೇವಾಲಯದ ಒಂದು ವಾತಾವರಣ ತುಂಬ ಚೆನ್ನಾಗಿತ್ತು. ವಿಶೇಷವಾದಂತಹ ವಿಚಾರಗಳನ್ನು ಅಲ್ಲಿ ನೋಡಿ ತಿಳ್ಕೊಂಡ ಹಾಗಾಯಿತು. ಕೇರಳವನ್ನು ಸ್ವಲ್ಪ ಮಟ್ಟಿಗೆ ತಿಳ್ಕೊಂಡ ಹಾಗಾಯಿತು. ನಾವು ಅಲ್ಲಿಂದ ಹೊರಟು ಬಂದು ಸೇರಿದ್ದು ತಿರುವತ್ತೂರು ಅಥವಾ ತಿರುವಟ್ಟಾರ್. ಇಲ್ಲಿ ಕೃಷ್ಣನು ಕೇಶಿ ಎಂಬಂತಹ ಅಸುರನನ್ನು ವಧಿಸಿದ ನಂತರ ವಿಶ್ರಾಂತಿಯನ್ನು ಪಡ್ಕೊಳ್ತಾ ಇರುವಂತಹ ದೇವಾಲಯ ನೋಡ್ತಾ ಇರಬಹುದು. ಬೃಹದಾಕಾರವಾದಂತಹ ದೇವಾಲಯ, ದ್ರಾವಿಡ ಶೈಲಿಯಲ್ಲಿ ನಿರ್ಮಾಣಗೊಂಡಿರುವಂತಹ ದೇವಾಲಯ. ಕೇಶ ಮತ್ತು ಕೇಶಿ ಎನ್ನುವಂತಹ ಸಹೋದರ ಸಹೋದರಿಯರು ವೇದಗಳನ್ನು ಕದ್ದು ಬಚ್ಚಿಟ್ಕೊಂಡಿರ್ತಾರೆ. ಅದನ್ನು ಹುಡುಕ್ತಾ ಬಂದಂತಹ ಕೃಷ್ಣನಿಗೆ ಕೃತಮೂಲ, ಪಯಸ್ವಿನಿ ನದಿಗಳನ್ನು ಕರೆದು ಹೇಳ್ತಾರೆ, ಅದನ್ನು ನನ್ನ ಹುಡುಕ್ತಾ ಬರ್ತಿರೋಂತಹ ಅವನನ್ನು ನಿರ್ಮೂಲ ಮಾಡು ಅಂತ ಹೇಳಿ. ಆದರೆ ಆ ನದಿಗಳು ಭಗವಂತನಿಗೆ ಪ್ರದಕ್ಷಿಣೆ ಬಂದು ಕೈ ಮುಗಿದು ನಿಲ್ತವೆ. ಹಾಗಾಗಿ ಈ ಊರಿಗೆ ತಿರುವಟ್ಟಾರ್ ಅಂತ ಹೇಳಿ ಹೆಸರು ಬಂದಿದೆ. ಕೇಶರಾಜನನ್ನ ಒಂದು ಸಂಹಾರವನ್ನ ಮಾಡಿ ಕೇಶಿಯನ್ನ ತನ್ನ ತಲೆದಿಂಬಾಗಿ ಇರಿಸಿಕೊಂಡು ಭಗವಂತ ಇಲ್ಲಿ ಯೋಗ ನಿದ್ರೆಯಲ್ಲಿದ್ದಾರೆ ಅಂತ ಹೇಳಿ ನಂಬ್ತಾರೆ. ದೇವಾಲಯ ತುಂಬ ಸುಂದರವಾಗಿದೆ. ವಿಗ್ರಹ ಅನಂತ ಪದ್ಮನಾಭನ ವಿಗ್ರಹದ ರೀತಿಯಲ್ಲಿಯೇ ಇದೆ. ಅದೇ ರೀತಿಯಲ್ಲಿ 3 ಬಾಗಿಲುಗಳಿಂದ ನಾವು ಇಲ್ಲಿ ವಿಗ್ರಹವನ್ನು ದರ್ಶನ ಮಾಡಬೇಕಾಗತ್ತೆ. ಭಗವಂತ ಅನಂತ ಶಯನ ಒಂದು ರೀತಿಯಲ್ಲಿ ನಿದ್ರಿಸುತ್ತಿರುವಂತಹ ಭಂಗಿಯಲ್ಲಿ ನಮಗೆ ದರ್ಶನವನ್ನು ಕೊಡ್ತಾರೆ. ಒಳಪ್ರಾಕಾರವೂ ಕೂಡ ತುಂಬ ಸುಂದರವಾಗಿದೆ. ಉತ್ತಮವಾದಂತಹ ದ್ರಾವಿಡ ಶೈಲಿಯ ಕೆತ್ತನೆಗಳಿಂದ ದೇವಾಲಯ ನಿರ್ಮಾಣವಾಗಿದೆ. ಕುಲಶೇಖರನೆಂಬ ರಾಜನ ಕತೆ ಇಲ್ಲಿ ಸ್ಥಳ ಪುರಾಣದಲ್ಲಿ ವಿಶೇಷವಾಗಿ ಕೇಳಿ ಬರುತ್ತೆ. ಕುಲಶೇಖರ ರಾಜ ಮಹಾನ್ ದೈವಭಕ್ತ, ರಾಮನ ಭಕ್ತರಾಗಿರ್ತಾರೆ. ಸದಾಕಾಲ ರಾಮನಾಮದ ಜಪ ಇದರಲ್ಲೇ ತೊಡ್ಕೊಂಡಿರ್ತಾರೆ ಮತ್ತು ಹರಿನಾಮ ಸಂಕೀರ್ತನೆ ಎಲ್ಲಿ ನಡೀತಿರುತ್ತೋ ಅಲ್ಲಿರ್ತಾರೆ ಮತ್ತು ಹರಿಭಕ್ತರು ಎಲ್ಲಿರ್ತಾರೋ ಅಲ್ಲಿರ್ತಾರೆ. ಹಾಗಾಗಿ ಅವರ ಅರಮನೆ ಸದಾಕಾಲ ಹರಿಭಕ್ತರಿಂದಲೇ ತುಂಬಿರ್ತಿತ್ತಂತೆ. ಅವರು ರಾಜ್ಯಭಾರದ ಕಡೆಗೆ ಹೆಚ್ಚಿನ ಗಮನವನ್ನು ಕೊಡ್ತಿಲ್ಲ ಅಂತ ಹೇಳಿ ಮಂತ್ರಿ ಇತರ ಅಧಿಕಾರಿ ವರ್ಗದವರು ಅಭಿಪ್ರಾಯವನ್ನು ಪಟ್ಟಾಗ ಅವರು ಸಂಪೂರ್ಣವಾಗಿ ರಾಜ್ಯವನ್ನೇ ತ್ಯಜಿಸಿ ರಾಮನಿಗೆ ಶರಣಾಗತರಾಗ್ತಾರೆ. ಖಡ್ಗದ ರೂಪದಲ್ಲಿ ಈಗಲೂ ಕೂಡ ಅವರು ಭಗವಂತನ ಸಾನ್ನಿಧ್ಯದಲ್ಲಿ ಇದ್ದಾರೆ ಅಂತ ಹೇಳಿ ನಂಬಲಾಗುತ್ತೆ. ನಾವು ದೇವಾಲಯದ ದರ್ಶನವನ್ನು ಪಡ್ಕೊಂಡು ಅಲ್ಲಿಂದ ಮುಂದೆ ಇದ್ದಂತಹ ಒಂದು ಇಸ್ಕಾನ್ ದೇವಾಲಯಕ್ಕೆ ಬಂದ್ವಿ. ಅಲ್ಲಿ ಕೂಡ ಚೈತನ್ಯ ಮಹಾಪ್ರಭುಗಳ ಪಾದುಕೆ ಮತ್ತು ಇದನ್ನೆಲ್ಲ ಅವರ ವಿಗ್ರಹವನ್ನೆಲ್ಲ ನೋಡಿದ್ವಿ. ಮತ್ತು ಅಲ್ಲಿ ಒಂದು ಕೃಷ್ಣನ ದೇವಾಲಯ ಇದೆ. ದೇವಾಲಯದ ಮುಂಭಾಗದಲ್ಲಿ ಮಕ್ಕಳಿಗೆ ಮೊದಲ ಬಾರಿಗೆ ಅನ್ನಪ್ರಾಶನ ಮಾಡುವಂತಹ ಒಂದು ಕಾರ್ಯಕ್ರಮ ನಡೀತಾ ಇತ್ತು. ಅದನ್ನು ಕೂಡ ಕೇರಳದ ಒಂದು ಸಂಪ್ರದಾಯ ಹೇಗಿದೆ ಅಂತ ಹೇಳಿ ನಿಮಗೆ ಗೊತ್ತಾಗಬೇಕು ಅನ್ನೋ ದೃಷ್ಟಿಯಿಂದ ಇದನ್ನು ಕೂಡ ವಿಡಿಯೋ ಮಾಡ್ಕೊಂಡಿದ್ದೀನಿ. ಆ ನಂತರ ಅಲ್ಲಿ ನಮಗೆ ಒಂದು ಒಳ್ಳೆಯ ಪ್ರವಚನ ಸಿಕ್ತು. ಶ್ರೀಮಾನ್ ಜಗತ್ ಸಾಕ್ಷಿ ಪ್ರಭುಗಳು ಟ್ರಿವೆಂಡ್ರಮ್ ಇಸ್ಕಾನ್ನ ಪ್ರೆಸಿಡೆಂಟ್ ಆಗಿದ್ದಾರೆ. ಭಗವದ್ಗೀತೆಯಲ್ಲಿ ಡಾಕ್ಟರೇಟನ್ನು ಪಡ್ಕೊಂಡಿದ್ದಾರೆ. ತಿರುವಲ್ಲಾದಲ್ಲಿರುವಂತಹ 500 ವರ್ಷ ಹಳೆಯ ಕೃಷ್ಣ ದೇವಾಲಯದ ಉಸ್ತುವಾರಿಯನ್ನು ಇವರೇ ನೋಡ್ಕೊಳ್ತಾ ಇದ್ದಾರೆ. ಸಾವಿರಾರು ಉಪನ್ಯಾಸಗಳನ್ನು ಕೃಷ್ಣ ಪ್ರಜ್ಞೆಯ ಕುರಿತಾಗಿ ನೀಡಿದ್ದಾರೆ. ಆತ್ಮ ಪ್ಲಸ್ ಚಾರಿಟಬಲ್ ಟ್ರಸ್ಟ್ ಮೂಲಕ ಔಷಧಿ ಮತ್ತು ಆಂಬುಲೆನ್ಸ್ ಸೇವೆಗಳನ್ನು ಇವರು ನೀಡ್ತಾ ಬರ್ತಿದ್ದಾರೆ. ಜನಮ್ ಟಿವಿಯಲ್ಲಿ ಭಾಗವತಾಮೃತ ಅನ್ನುವಂತಹ ಕಾರ್ಯಕ್ರಮವನ್ನು 10 ವರ್ಷಗಳಿಂದ ನೀಡ್ತಾ ಬಂದಿದ್ದಾರೆ. ಆಸಕ್ತರಾಗಿರುವಂತಹ ಆಧ್ಯಾತ್ಮದಲ್ಲಿ ಆಸಕ್ತಿ ಉಳ್ಳವರಿಗೆ ಆನ್ಲೈನ್ ಸೆಷನ್ಗಳ ಮೂಲಕ ಮಾರ್ಗದರ್ಶನವನ್ನು ಕೂಡ ಮಾಡ್ತಾ ಇದ್ದಾರೆ. ಅಲ್ಲದೆ 8 ದೇವಾಲಯಗಳು, ಗೋಶಾಲೆಗಳು, ನಿತ್ಯ ಅನ್ನದಾನ, ಅಗತ್ಯವಿರುವವರಿಗೆ ಔಷಧೋಪಚಾರಗಳನ್ನು ನೋಡ್ಕೊಳ್ತಾ ಇದ್ದಾರೆ. ಇಂತಹ ಮಹಾತ್ಮರಿಗೆ ಭಗವಂತ 100 ವರ್ಷ ಆಯುರಾರೋಗ್ಯ ಭಾಗ್ಯಗಳನ್ನು ಕರುಣಿಸ್ಲಿ ಅಂತ ಹೇಳಿ ನಾನಾದರೂ ಬೇಡ್ಕೊಳ್ತೀನಿ. ನಿಮ್ಮ ಹಾರೈಕೆಯೂ ಸಹ ಅದೇ ಇದೆ ಅಂತ ಹೇಳಿ ನಾನು ಅಂದ್ಕೊಳ್ತೀನಿ. ಅವರ ಒಂದು ಪ್ರವಚನವನ್ನು ಕೇಳುವಂತಹ ಸೌಭಾಗ್ಯ ನಮಗೆ ಅಲ್ಲಿ ಸಿಕ್ತು. ತುಂಬ ಮೃದುವಾದ ಇಂಪಾದ ಕಂಠದಲ್ಲಿ ಅವರು ಎಷ್ಟು ಚೆನ್ನಾಗಿ ಪ್ರವಚನವನ್ನು ನೀಡಿದ್ರು ಅಂತ ಹೇಳಿದ್ರೆ 1 ಗಂಟೆಗಳ ಕಾಲ ಹೇಗೆ ಕಳೆದು ಹೋಯಿತು ಅನ್ನೋದೇ ನಮಗೆ ಗೊತ್ತಾಗಲಿಲ್ಲ. ಅವರ ಧ್ವನಿ ಅಷ್ಟು ಮಧುರವಾಗಿತ್ತು. ಈಗಲೂ ಕೂಡ ನೆನಪಿಸ್ಕೊಂಡ್ರೆ ಮತ್ತಷ್ಟು ಸಮಯ ಅವರ ಧ್ವನಿಯನ್ನು ಕೇಳೋಣ ಅನ್ನೋ ಮಟ್ಟಕ್ಕೆ ಅವರು ಯಾವುದೇ ರೀತಿ ಕಮಾಂಡಿಂಗ್ ಇಲ್ಲ. ಹೇಳೋದನ್ನು ಎಷ್ಟು ನಯವಾಗಿ ಎಷ್ಟು ಚೆನ್ನಾಗಿ ಹೇಳ್ತಿದ್ರು ಅಂತಲೇ ಕೇಳಿನೇ ಅದನ್ನು ಅನುಭವಿಸ್ಬೇಕು. ಒಂದು ಒಳ್ಳೆ ಪ್ರವಚನವನ್ನು ಕೇಳಿದ್ವಿ. ಅದೇ ಪ್ರಾಂಗಣದಲ್ಲಿ ಒಂದು ಲಿಂಗದ ಹೂವನ್ನು ಕೂಡ ನೋಡಿದೆ. ಅದನ್ನು ಕೂಡ ವಿಡಿಯೋ ಮಾಡ್ಕೊಳ್ತಾ ಇದ್ದೀನಿ. ಅದನ್ನು ತಗೊಂಬಂದು ಶಿವನ ಪಾದಗಳಿಗೆ ಅರ್ಪಣೆ ಮಾಡಿದೆ. ತುಂಬ ಸಂತೋಷ ಆಯಿತು ಅದರಿಂದಾಗಿ. ಅಲ್ಲಿಂದ ಮುಂದೆ ಹೊರಟು ನಾವು ಕುಲಶೇಖರ ರಾಜನ ದೇವಾಲಯ ಕೂಡ ಅಲ್ಲಿದೆ. ಕುಲಶೇಖರ ರಾಜನ ದೇವಾಲಯವನ್ನು ಕೂಡ ಅಲ್ಲಿ ನೋಡಿದ್ವಿ. ಅದಕ್ಕೆ ಮೊದಲು ನಮ್ಮೆಲ್ಲ ಒಂದು ಗ್ರೂಪ್ ಫೋಟೋವನ್ನು ತಗೊಂಡ್ವಿ. Hare Rama, Hare Rama, Rama Rama, Hare Hare. Hare
ಈಗ ನೀವು ನೋಡ್ತಾ ಇರೋದು ಮಹಾನ್ ದೈವ ಭಕ್ತರಾದಂತಹ ರಾಜ ಕುಲಶೇಖರರ ದೇವಾಲಯ. ಅಲ್ಲಿ ರಾಜ ಕುಲಶೇಖರನ ವಿಗ್ರಹವನ್ನ ಸ್ಥಾಪನೆ ಮಾಡಲಾಗಿದೆ. ಮಹಾನ್ ದೈವ ಭಕ್ತರು ಕೂಡ ಭಗವಂತನಿಗಿಂತ ಹೆಚ್ಚು ಅಂತ ಹೇಳಿ ಭಗವಂತನೇ ಹೇಳಿಬಿಟ್ಟಿದ್ದಾನೆ. ಅದಲ್ಲದೆ ನಾವು ಅಲ್ಲಿಂದ ಪಯಸ್ವಿನಿ ನದಿಯನ್ನು, ಭಗವಂತನನ್ನು ಸುತ್ತುವರೆದು ಕೈ ಮುಗಿದು ನಿಂತಹ ಪಯಸ್ವಿನಿ ನದಿಯನ್ನು ನಾವು ದರ್ಶನ ಮಾಡ್ಕೊಂಡ್ವಿ. ತೀರ್ಥವನ್ನು ಪ್ರೋಕ್ಷಣೆ ಮಾಡ್ಕೊಂಡ್ವಿ. ನದಿ ಶುಭ್ರವಾಗಿ ಜುಳಜುಳನೆ ಹರಿತಾ ಇತ್ತು. ಮನಸ್ಸಿಗೆ ತುಂಬ ಮುದವನ್ನು ನೀಡುವಂತಿತ್ತು. ಅಲ್ಲಿಂದ ನಾವು ಹೊರಟು ಕನ್ಯಾಕುಮಾರಿಯಲ್ಲಿರುವಂತಹ ಏನು ಇಸ್ಕಾನ್ ದೇವಾಲಯಕ್ಕೆ ನಾವು ಬರ್ತಾ ಇದ್ದೀವಿ. ಕೇರಳದಿಂದ ಕನ್ಯಾಕುಮಾರಿಗೆ ಬಂದ್ಬಿಟ್ವಿ. ನೀವು ನೋಡಿರಬಹುದು, ಅಲ್ಲಿ ಒಂದು ದೊಡ್ಡ ತಾವರೆ ಕೊಳವನ್ನು ನೀವು ವೀಕ್ಷಣೆ ಮಾಡಿದ್ರಿ. ಅಲ್ಲಿನ ತಾವರೆ ಹೂಗಳನ್ನೇ ಇಲ್ಲಿ ಸಿಂಗಾರ ಮಾಡಿದ್ದಾರೆ. ಅಷ್ಟು ದೊಡ್ಡ ತಾವರೆ ಕೊಳಗಳಿತ್ತು. ನಾವು ಕೇರಳ ಯಾತ್ರೆ ಆಗಿದ್ರೂ ಕೂಡ ಕನ್ಯಾಕುಮಾರಿಯಲ್ಲಿರುವಂತಹ 2 ದಿವ್ಯ ದೇಶಗಳನ್ನು ದರ್ಶನ ಮಾಡಬೇಕು ಅನ್ನುವಂತಹ ಉದ್ದೇಶದಿಂದ ನಮ್ಮ ಆರ್ಗನೈಸರ್ಸ್ ನಮ್ಮನ್ನು ಕೇರಳದಿಂದ ಕನ್ಯಾಕುಮಾರಿಗೆ ಕರ್ಕೊಂಡ್ಬಂದಿದ್ದಾರೆ. ತುಂಬ ಸಂತೋಷದ ವಿಚಾರ ಅಲ್ವಾ? ನೋಡಿ, ಅಲ್ಲಿನ ಒಂದು ಇಸ್ಕಾನ್ ದೇವಾಲಯಕ್ಕೆ ನಾವು ಬಂದ್ವಿ. ಅಲ್ಲಿ ಮಧ್ಯಾಹ್ನದ ಒಂದು ಪ್ರಸಾದವನ್ನು ಸ್ವೀಕಾರ ಮಾಡುವಂತಹದ್ದಿತ್ತು. ಗುರುಗಳ ಒಂದು ವಿಗ್ರಹವನ್ನು ನೀವು ನೋಡ್ತಾ ಇದ್ದೀರಿ. ನಮಗೆಲ್ಲ ಒಳ್ಳೆ ತುಂಬ ವಿಶೇಷವಾದಂತಹ ಪ್ರಸಾದವನ್ನು ಸಿದ್ಧಪಡಿಸಿದರು. ಏಕೆಂತ ಹೇಳಿದರೆ ಅವತ್ತು ಏಕಾದಶಿ ಆಗಿರೋದ್ರಿಂದ ಹರಿಭಕ್ತರು ಆ ದಿನ ಉಪವಾಸವನ್ನು ಆಚರಿಸ್ತಾರೆ. ಉಪವಾಸದಿಂದ ಸ್ವೀಕರಿಸಬಹುದಾದಂಥ ಆಹಾರ ಪದಾರ್ಥಗಳನ್ನು ಮಾತ್ರ ಅಲ್ಲಿ ನಮಗೆ ಉಣಬಡಿಸಿದ್ರು. ಊಟ ತುಂಬ ಚೆನ್ನಾಗಿತ್ತು. ಅಲ್ಲಿ ಆ ಕಟ್ಟಡ ಕೂಡ ತುಂಬ ಚೆನ್ನಾಗಿತ್ತು, ದೈವಿಕವಾಗಿತ್ತು. ಅಲ್ಲಿಂದ ನಾವು ಹೊರಟು ಕನ್ಯಾಕುಮಾರಿಯ ದರ್ಶನಕ್ಕೆ ಬರ್ತಾ ಇದ್ದೀವಿ. ನೋಡಿ, ಅಲ್ಲಿ ಗಾಂಧಿ ಸ್ಮಾರಕವನ್ನು ನಾವು ನೋಡಬಹುದು. ನಿಮಗೆ ಕನ್ಯಾಕುಮಾರಿಯ ವಿಶೇಷತೆ ತಿಳಿದಿದೆ ಅಂತ ಹೇಳಿ ಭಾವಿಸ್ತೀನಿ. ಅಲ್ಲಿ 2 ಸಮುದ್ರ ಮತ್ತು 1 ಸಾಗರದ ಸಂಗಮವಾಗೋದನ್ನು ನಾವು ನೋಡಬಹುದು. ಹಿಂದೂ ಮಹಾಸಾಗರ ಜೊತೆಗೆ ಬಂಗಾಳ ಕೊಲ್ಲಿ ಮತ್ತು ಅರಬ್ಬಿ ಸಮುದ್ರ, ಈ 3 ಕೂಡ ಸಂಗಮವಾಗುವಂತಹ ಸ್ಥಳ ಕನ್ಯಾಕುಮಾರಿ. ನಮ್ಮ ಭಾರತದ ದಕ್ಷಿಣದ ತುದಿ ಅಂತಲೇ ಹೇಳ್ತೀವಲ್ವ, ಅಂತಹ ಕನ್ಯಾಕುಮಾರಿಗೆ ಬಂದಿದ್ದು ಮನಸ್ಸಿಗೆ ತುಂಬ ಸಂತೋಷ ಆಯಿತು. ತುಂಬ ವರ್ಷಗಳ ನಂತರ ಅಲ್ಲಿಗೆ ಭೇಟಿ ಕೊಡ್ತಾ ಇದ್ವಿ. ಅಲ್ಲಿ ಗಾಂಧಿ ಸ್ಮಾರಕವನ್ನು ತುಂಬ ಚೆನ್ನಾಗಿ ನಿರ್ಮಾಣ ಮಾಡಿದ್ದಾರೆ. ಸಮುದ್ರ ಅಂತೂ ಸಮುದ್ರ ಅಲ್ಲ, ಸಾಗರ ಅಬ್ಬರಿಸ್ತಾ ಇತ್ತು. 3 ಸಮುದ್ರಗಳು ಸೇರಿದಂತಹ ಒಂದು ಪ್ರದೇಶ. ಮೊದಲಿಗೆ ನಾನು ಚಿಕ್ಕ ಹುಡುಗಿನಲ್ಲಿ ಬಂದಾಗ ಅಲ್ಲಿ ಸಮುದ್ರದ ಹತ್ತಿರ ಹೋಗೋದಕ್ಕೆ ಅವಕಾಶನೇ ಇರಲಿಲ್ಲ. ಏಕೆಂತ ಹೇಳಿದ್ರೆ ಅಲೆಗಳು ತುಂಬ ಅಬ್ಬರಿಸ್ತವೆ, ಮತ್ತು ಒಂದಿಷ್ಟು ನಾವು ಕರೆಕ್ಟಾಗಿ ನೋಡ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಅಲೆಗಳ ಜೊತೆ ಹೋಗ್ಬಿಡ್ಬೇಕಾಗತ್ತೆ, ಆ ರೀತಿಯಲ್ಲಿರುತ್ತೆ. ಆದರೆ ಆ ಒಂದು ಸಣ್ಣ ಸಣ್ಣ ಬಂಡೆಗಳ ಜೊತೆಗೆ ನೋಡೋದಕ್ಕೆ ತುಂಬ ಸುಂದರವಾಗಿ ಕಾಣುತ್ತೆ ಆ ಒಂದು ಬೀಚ್. ಆದರೆ ಈಗ ಅಲ್ಲಿ ಸ್ವಲ್ಪ ವ್ಯವಸ್ಥೆಗಳನ್ನ ಮಾಡಿಕೊಟ್ಟಿದ್ದಾರೆ. ನೀವಲ್ಲಿ ನೋಡ್ತಾ ಇರಬಹುದು ವಿವೇಕಾನಂದ ರ್ಯಾಕ್ ಮತ್ತು ತಿರುವಳ್ಳುವರ್ ಅವರ ಪ್ರತಿಮೆಯನ್ನು ನೀವು ನೋಡ್ತಿರಬಹುದು. ವಿವೇಕಾನಂದರು ತಮ್ಮ ಯೌವನದ ದಿನಗಳಲ್ಲೇ, ಅಂದರೆ ಅವರು ನಮ್ಮಿಂದ ದೂರವಾದದ್ದು ಅವರ ಯೌವನದ ದಿನದಲ್ಲೇ, ಆದರೆ ಇನ್ನೂ ಪ್ರಾರಂಭದ ದಿನದಲ್ಲಿ ಒಂದು ತಪಸ್ಸನ್ನು ಮಾಡೋದಕ್ಕೋಸ್ಕರ ಈ 3 ಒಂದು ಸಾಗರ 2 ಸಮುದ್ರಗಳು ಸೇರುವಂತಹ ಈ ಸಮುದ್ರದಲ್ಲಿ ನಾವು ತುದಿಯಲ್ಲೇ ನಿಂತ್ಕೊಳ್ಳೋದಕ್ಕೆ ಭಯಪಡ್ತೀವಿ. ಅಂತಹ ಒಂದು ಸಮುದ್ರದಲ್ಲಿ ಈಜ್ಕೊಂಡು ಆ ಬಂಡೆ ಮೇಲೆ ಕುಳಿತು ಅವರು ತಪಸ್ಸನ್ನು ಮಾಡ್ತಾ ಇದ್ರಂತೆ, ಧ್ಯಾನವನ್ನು ಮಾಡ್ತಾ ಇದ್ರಂತೆ. ಹಾಗಾಗಿ ಅವರ ನೆನಪಿಗೋಸ್ಕರ ಅಲ್ಲಿ ಒಂದು ವಿವೇಕಾನಂದ ರ್ಯಾಕ್ ಅಂತ ಹೇಳಿ, ವಿವೇಕಾನಂದ ಕಲ್ಲು ಅಂತಲೇ ಹೇಳಿ ಅದನ್ನು ಗುರುತಿಸಿದ್ದಾರೆ. ಮತ್ತು ಅಲ್ಲಿ ವಿವೇಕಾನಂದರ ಮುದ್ದಾದಂತಹ ವಿಗ್ರಹ ಇದೆ, ಧ್ಯಾನ ಮಂದಿರ ಇದೆ. ಇನ್ನು ತಿರುವಳ್ಳುವರ್ ಅವರ ಬಗ್ಗೆ ನಿಮಗೆ ಗೊತ್ತಿರ್ಬೋದು, ತಮಿಳಿನ ಪ್ರಖ್ಯಾತ ಸಾಹಿತಿಗಳು, ಕವಿಗಳು. ಅವರ ಗೌರವಾರ್ಥವಾಗಿ ಅಲ್ಲಿ ಪ್ರತಿಮೆಯನ್ನು ನಿರ್ಮಾಣ ಮಾಡಿದ್ದಾರೆ. ವಿವೇಕಾನಂದ ರ್ಯಾಕಿಂದ ಅಲ್ಲಿಗೆ ಹೋಗೋದಕ್ಕೆ ಒಂದು ಬ್ರಿಡ್ಜ್ ವ್ಯವಸ್ಥೆ ಕೂಡ ಇದೆ. ಒಟ್ಟಾರೆ ಅಲ್ಲಿನ ಒಂದು ಸೌಂದರ್ಯದ ಸೊಬಗನ್ನು ವರ್ಣಿಸೋದಕ್ಕೆ ಸಾಧ್ಯ ಇಲ್ಲ, ಅಷ್ಟು ಸುಂದರವಾಗಿತ್ತು. ನಮ್ಮ ಯಾತ್ರೆ ಸಂಪೂರ್ಣಗೊಳ್ತು ಇಲ್ಲಿ ಬಂದು ಅಂತ ಹೇಳಿ ಅಂದ್ಕೊಳ್ತೀನಿ. ಯಾಕೆಂದರೆ ನಾನು ಸ್ವಲ್ಪ ಪ್ರಕೃತಿ ಪ್ರಿಯೆ, ಸ್ವಲ್ಪ ಅಲ್ಲ ಜಾಸ್ತಿನೇ ನಾನು ಪ್ರಕೃತಿ ಪ್ರಿಯೆ. ಪ್ರಕೃತಿಯನ್ನು ನೋಡಿ ಆನಂದಿಸೋದು ನನಗೆ ತುಂಬ ಸಂತೋಷವನ್ನು ಕೊಡುತ್ತೆ. ಹಾಗಾಗಿ ಅಲ್ಲೆಲ್ಲ ನೋಡಿ ತುಂಬ ಸಂತೋಷವಾಯಿತು. ಅಷ್ಟರಲ್ಲಿ 4 ಗಂಟೆಗೆ ಕನ್ಯಾಕುಮಾರಿಯ ದರ್ಶನಕ್ಕೋಸ್ಕರ ದೇವಾಲಯ ತೆರೆಯೋದ್ರಲ್ಲಿತ್ತು. ನಾವು ಕೂಡ ದೇವಾಲಯಕ್ಕೆ ದರ್ಶನಕ್ಕೋಸ್ಕರ ಹೋದ್ವಿ. ಕನ್ಯಾಕುಮಾರಿ ಅಮ್ಮನವರ ದರ್ಶನವಂತೂ ಅಮೋಘವಾಗಿತ್ತು. ನಮ್ಮ ಅದೃಷ್ಟವೋ ಏನೋ ಕಾಣೆ, ಏನೂ ರಶ್ ಇರಲಿಲ್ಲ. ಕನ್ಯಾಕುಮಾರಿ ಅಮ್ಮನವರ ಒಂದು ಸ್ಥಳ ಪುರಾಣ ನಿಮಗೆ ಗೊತ್ತಿರಬಹುದು. ಆ ಒಂದು ಸಮುದ್ರದ ಮೇಲಿಂದ ಸಂಚರಿಸಿ ಬರ್ತಿದ್ದಂಥ ಹಡಗುಗಳಿಗೆ ನಿಲ್ದಾಣ ಎಲ್ಲಿದೆ, ದಡ ಎಲ್ಲಿದೆ ಅಂತ ಹೇಳಿ ಗೊತ್ತಾಗಬೇಕು ಅಂತ ಹೇಳಿದ್ರೆ ಕನ್ಯಾಕುಮಾರಿ ಅಮ್ಮನವರ ಮೂಗಿನಲ್ಲಿರುವಂತಹ ಮೂಗುನತ್ತಿನ ಹೊಳಪನ್ನು ನೋಡಿ ಅಲ್ಲಿ ದಡ ಇದೆ ಅಂತ ಹೇಳಿ ಬರ್ತಾ ಇದ್ರಂತೆ. ಅಷ್ಟು ಹೊಳಪುಳ್ಳಂತಹ ಮೂಗುತಿಯನ್ನು ತಾಯಿ ಧಾರಣೆ ಮಾಡ್ಕೊಂಡಿದ್ದಾರೆ. ನಿಜವಾಗ್ಲೂ ನೋಡಿ ತುಂಬ ಸಂತೋಷ ಆಯಿತು. ಕನ್ಯಾಕುಮಾರಿ, ಇನ್ನು ಚಿಕ್ಕ ಬಾಲ ರೂಪದಲ್ಲಿರುವಂತಹ ಕುಮಾರಿ ರೂಪದಲ್ಲಿರುವಂತಹ ತಾಯಿಯ ದರ್ಶನ ತುಂಬ ಒಳ್ಳೆಯ ದರ್ಶನ ಆಯಿತು. ನಮಗೆ ನೋಡಿ ತುಂಬ ಸಂತೋಷ ಆಯಿತು. ವಿವೇಕಾನಂದ ರಾಕನ್ನು ನೋಡಿ ಸಂತೋಷ ಆಯಿತು. ತಿರುವಳ್ಳವರ ಪ್ರತಿಮೆಯನ್ನು ನೋಡಿ ಸಂತೋಷವಾಯಿತು.
ಒಂದು ಸಾಗರ 2 ಸಮುದ್ರಗಳು ಸೇರುವಂತಹ ಆ ಸ್ಥಳವನ್ನು ನೋಡಿ, ಸಮುದ್ರದ ಆರ್ಭಟವನ್ನು ನೋಡಿ ಮನಸ್ಸಿಗೆ ತುಂಬ ಸಂತೃಪ್ತಿ ಸಿಕ್ತು. ನಾವು ಒಂದು ಯಾಂತ್ರಿಕ ಜೀವನದ ನಡುವೆ ನಾವು ಮತ್ತೆ ಪ್ರಕೃತಿಯೊಂದಿಗೆ ಒಂದಾಗುವಂತಹ ಸಮಯ. ತುಂಬ ಗಾಳಿ, ಕೂದಲಂತೂ ಹೇಗೆಂದರೆ ಹಾಗೆ ಇರ್ತಿತ್ತು. ನೋಡಿ, ಕನ್ಯಾಕುಮಾರಿ ಅಮ್ಮನವರ ಒಂದು ದೇವಾಲಯಕ್ಕೆ ಪ್ರವೇಶಿಸಿದಂತಹ ಒಂದು ವಿಡಿಯೋ ಇದು. ಒಳಗಡೆ ವಿಗ್ರಹದ ವಿಡಿಯೋ ಮಾಡೋದಕ್ಕೆ ಅವಕಾಶ ಇರಲಿಲ್ಲ. ಎಷ್ಟು ಸಾಧ್ಯನೋ ಅಷ್ಟು ವಿಡಿಯೋ ಮಾಡ್ಕೊಂಡಿದ್ದೀನಿ. ದೇವಾಲಯದ ಒಳ ಪ್ರಾಕಾರ ಇದು. ಈ ರೀತಿಯಲ್ಲಿ ದ್ರಾವಿಡ ಶೈಲಿಯಲ್ಲಿಯೇ ನಿರ್ಮಾಣವಾಗಿರುವಂತಹ ಒಂದು ಚೊಕ್ಕಟವಾದಂತಹ ದೇವಾಲಯ. ತುಂಬ ಚೆನ್ನಾಗಿತ್ತು. ತುಲಾಭಾರದ ವ್ಯವಸ್ಥೆ ಇತ್ತು. ಮತ್ತು ಅಲ್ಲೆಲ್ಲೂ ಕೂಡ ಒಂದು ಹಣಕ್ಕೋಸ್ಕರ ಹಪಹಪಿ ಕಂಡು ಬರೋದಿಲ್ಲ. ನಾನು ಒಮ್ಮೆ ದರ್ಶನಕ್ಕೋಸ್ಕರ ಹೋಗಿದ್ದೆ. ಆಮೇಲೆ ಮತ್ತೆ ಹೋದಾಗ ನನಗೆ ಯಾವುದೇ ರೀತಿ ಹಣವನ್ನು ಪಡ್ಕೊಳ್ದಲೆ, ನೀವು ಅವಾಗಲೇ ಟಿಕೆಟ್ ತೊಗೊಂಡಿದ್ರಲ್ವ, ಹೋಗಿ ಅಂತ ಹೇಳಿ ಕಳಿಸಿದ್ರು. ನೋಡಿ, ಅಲ್ಲಿ ಸಮುದ್ರದಲ್ಲಿ ದೊರೆಯುವಂತಹ ಎಲ್ಲ ಶಂಕು, ಕವಡೆಗಳು, ಅನೇಕ ಸಮುದ್ರದ ಉತ್ಪನ್ನಗಳನ್ನೆಲ್ಲ ಮಾರಾಟಕ್ಕಿಟ್ಟಿದ್ರು. ಗಿಣಿಶಾಸ್ತ್ರ ಹೇಳೋರಿದ್ರು. ಎಲ್ಲವನ್ನು ವೀಕ್ಷಣೆ ಮಾಡಿಕೊಂಡು ತುಂಬ ವರ್ಷಗಳ ನಂತರ ನಾನು ಒಂದು 15 ವರ್ಷಗಳ ನಂತರ ನಾನು ಕನ್ಯಾಕುಮಾರಿಗೆ ಹೋಗಿದ್ದೆ. ನೋಡಿ ಮನಸ್ಸಿಗೆ ಸಂತೋಷವಾಯಿತು. ನಮಗೆ ಹೈಸ್ಕೂಲ್ನಲ್ಲಿ ಒಂದು ಪಾಠ ಇತ್ತು, MK ಇಂದಿರಾ ಅವ್ರದ್ದು, ಮನದಣಿಯೇ ನೋಡಿ ಮಣಿದೆ ಅಂತ ಹೇಳಿ. ಅದು ವಿವೇಕಾನಂದರ ವಿಗ್ರಹವನ್ನು ಕುರಿತಾಗಿತ್ತು. ಆದರೆ ಈ ಎಲ್ಲ ಕನ್ಯಾಕುಮಾರಿಯಲ್ಲಿ ಏನು ನೋಡಿದೆ, ಈ ಸಮುದ್ರ, ದೇವಾಲಯ, ವಿವೇಕಾನಂದ ರಾಕ್, ಇದೆಲ್ಲನೂ ಕೂಡ ನಾನು ಮನದಣಿಯೇ ನೋಡಿ ಮಣಿದೆ. ಕೇರಳದಿಂದ ಕನ್ಯಾಕುಮಾರಿಯವರೆಗೆ ಇದ್ದಂತಹ ಎಲ್ಲ ದಿವ್ಯ ದೇಶಗಳನ್ನು ಭಗವಂತನನ್ನು ದರ್ಶನ ಮಾಡಿಕೊಂಡು ನಿಮ್ಮೆಲ್ಲರಿಗೂ ಕೂಡ ಸಂತೋಷವಾಗಿದೆ ಅಂತ ಹೇಳಿ ಭಾವಿಸ್ತೀನಿ. ಮತ್ತು ಕನ್ಯಾಕುಮಾರಿಯ ಒಂದು ರುದ್ರ ರಮಣೀಯತೆಯನ್ನು ಕೂಡ ನೀವು ನೋಡಿದ್ದೀರಿ. ಹಾಗಾಗಿ ನೀವೆಲ್ಲರಿಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದೆ. ಭಗವಂತನ ಕೃಪಾಕಟಾಕ್ಷ ನಿಮ್ಮೆಲ್ಲರಿಗೂ ದೊರೀಲಿ ಅಂತ ಹೇಳಿ ಆಶಿಸ್ತಾ, ವಿಡಿಯೋಗೆ ಲೈಕ್ ಕೊಡೋದು, ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡೋದು ಮತ್ತು ಸ್ನೇಹ ಸಂಗಮ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳಿ ಕೇಳ್ಕೊಳ್ತೀನಿ. ಮತ್ತೆ ಸಿಗ್ತೀನಿ ಮತ್ತೊಂದು ನಿಮಗೆ ಉಪಯುಕ್ತವಾದಂತಹ ವಿಡಿಯೋದೊಂದಿಗೆ. ಹೋಗಿ ಬರಲಾ ಫ್ರೆಂಡ್ಸ್, ನಮಸ್ಕಾರ.